ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಾನು ನಿಮಗೆ ಡೈಲಿ ವೇರ್ ಸ್ಯಾರೀಸನ್ನು ತೊಗೊಬಂದಿದ್ದೀನಿ. ಹಾಗೆ ಇದರ ರೇಟು ನಿಮಗೆ ಯಾವುದೇ 2 ಸ್ಯಾರಿ ತೊಗೊಂಡ್ರೆ 800 ರುಪೀಸ್ಗೆ ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ಸು 80 ರೂಪಾಯಿ ಆಗಿರುತ್ತೆ. ಓಕೆ, ಸೊ ನೋಡ್ತಾ ಹೋಗೋಣ ಯಾವ್ಯಾವ ಪೀಸ್ ಅವೈಲೇಬಲ್ ಇದೆ ಅಂತ. ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಇದೆಲ್ಲ ತುಂಬ ಚೆನ್ನಾಗಿರೋ ಮಟೀರಿಯಲ್ಲು, ಸ್ವಲ್ಪ ಬೇಗ ಬುಕ್ ಆಗಿಬಿಡತ್ತೆ. ಸೊ 3 ಮಟೀರಿಯಲಲ್ಲಿದೆ. ಒಂದು ಶಿಫಾನಲ್ಲಿದೆ, ಒಂದು ಕ್ರಶ್ ಮಟೀರಿಯಲಲ್ಲಿದೆ, ಹಾಗೆ ಇನ್ನೊಂದು ಗ್ಯಾಲಕ್ಸಿ ಸಿಲ್ಕಲ್ಲಿದೆ. ಸೊ ಓಕೆ, ತುಂಬ ಇದೆ, ತೋರಿಸ್ತಾ ಹೋಗ್ತೀನಿ. ಇದು ನಿಮಗೆ ಶಿಫಾನ್ ಆಗಿರುತ್ತೆ, ಕ್ರಶ್ ಮಟೀರಿಯಲ್ ಅಲ್ಲಿದೆ ನೋಡಿ. ಚೆನ್ನಾಗಿದೆ ಸಾರಿಗಳೆಲ್ಲ, ಮಿಸ್ ಮಾಡ್ಕೋಬೇಡಿ. 800ಗೆ 2 ಸಾರಿನ ಕೊಡ್ತಾ ಇದ್ದೀವಿ. ಯಾವುದೇ 2 ತಗೊಳ್ಳಿ ನೀವು, 800 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಎಲ್ಲಾನು ನಿಮಗೆ ವಿತ್ ಬ್ಲೌಸೇ ಬಂದಿರುತ್ತೆ. ನೀವೇನು ಮಾಡಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನಾವು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಆ ಪೀಸ್ ಅವೈಲೇಬಲ್ ಇದ್ದರೆ ಕಳಿಸ್ಕೊಡ್ತೀವಿ. ಸೊ ಆದಷ್ಟು ಟ್ರೈ ಮಾಡಿ. ನಾವು ಫೋಟೋ ಕಳ್ಸೋಕೆ ನೋಡ್ತೀವಿ, ಎಲ್ಲ ಟೈಮಲ್ಲೂ ನಮ್ಗೆ ಫೋಟೋ ಕಳ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ನೀವು ಒಂದೊಂದೇ ಪೀಸಿದು ಫೋಟೋ ಕಳಿಸಿ ಅಂದರೆ ನಿಜವಾಗೂ ಕಷ್ಟ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ, ನಮ್ಗೆ ಟೈಮ್ ಇದ್ದರೆ ಖಂಡಿತ ನಿಮಗೆ ಫೋಟೋ ಕಳಿಸ್ತೀವಿ. ಸೊ ಇದು ನೋಡಿ ಕ್ರಶ್ ಮಟೀರಿಯಲ್ಲು, ಜಾಸ್ತಿ ಪೀಸಸ್ ಇದೆ, 50ಕ್ಕೂ ಹೆಚ್ಚು ಪೀಸ್ ಇದೆ. ಸೊ ನಾನು ಆದಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ನೋಡಿ 800ಗೆ 2 ಪೀಸನ್ನು ಕೊಡ್ತಾ ಇದ್ದೀವಿ. ಎಲ್ಲ ವಿತ್ ಬ್ಲೌಸ್ ಪೀಸ್ ಬಂದಿರುತ್ತೆ. ಆ್ಯಕ್ಚುಲಿ ಇದೆಲ್ಲ 600ಗೆ ಸೇಲ್ ಆಗಿರುವಂಥ ಮಟೀರಿಯಲ್ಗಳು ಫಸ್ಟು. ಸೊ ಈಗೊಂದು 6 ತಿಂಗಳದಿಂದ ನಾವೇ ಇದನ್ನೆಲ್ಲ 600ಗೆ ಸೇಲ್ ಮಾಡಿದ್ದೀವಿ. ಬಟ್ ಇವಾಗ ನಮಗೆ ಕಡಿಮೆ ರೇಟ್ಗೆ ವೆಂಡರ್ ಕಳಿಸಿದ್ದಾರೆ, ನಿಮಗೂ ಕೂಡ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಿ. ಇದು ಕ್ರಶ್ ಮಟೀರಿಯಲ್ ಆಯಿತಾ. ಸೊ ಇದು ನೋಡಿ ಶಿಫಾನ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸಾರಿಗಳೆಲ್ಲ. ಟೀಚರ್ಸ್ ಎಲ್ಲ ಯಾರಾದರೂ ಇದ್ದರೆ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಶಿಫಾನು, ನೀವು ನೋಡಿರ್ಬೋದು, ದಿವ್ಯಶ್ರೀ ನಾಯಕ್ ಅಂತ ಅವರು ಸೀರಿಯಲಲ್ಲಿ ನಮ್ಮ ಸಾರಿಯನ್ನು ತಗೊಂಡು ವೇರ್ ಮಾಡಿದರು, ಇದೆ ಡೈಲಿ ವೇರ್ ಸಾರಿಗಳನ್ನು. ಸೊ ಅವರು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದರು ನೋಡಿ, ನಾನು ಕೂಡ ಹಾಕಿದ್ದೆ ಫೀಡ್ಬ್ಯಾಕಲ್ಲಿ. ಅವರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ನೋಡಿ. ಇದೆಲ್ಲ ಇದು ಗ್ಯಾಲಕ್ಸಿ ಸಿಲ್ಕು, ಶಿಫಾನು ಗ್ಯಾಲಕ್ಸಿ ಸಿಲ್ಕ್ ಎಲ್ಲ ಮಿಕ್ಸ್ ಇದೆ. ನಿಮ್ಗೆ ಎಷ್ಟು ರಿಚಾಗಿ ಕಾಣಿಸುತ್ತೆ ಗೊತ್ತಾ ಈ ಬಾಂಧನಿ ಡಿಸೈನ್ದೆಲ್ಲ. ಟೀಚರ್ಸು ಇಲ್ಲ ಡೈಲಿ ಸಾರಿಯನ್ನು ಯೂಸ್ ಮಾಡೋರು, ಇಲ್ಲ ಅಂದರೆ ಇವಾಗ ಆಫೀಸ್ಗೆಲ್ಲ ಸಾರಿ ಯೂಸ್ ಮಾಡ್ತಿರಲ್ವ, ಸೊ ಅವರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ತೋರಿಸಿದ್ರೂ ಇದೆ, ಒಂದು ಸಾಗರನೇ ಇದೆ ನೋಡಿ ಇಲ್ಲಿ, ಸೀರೆಗಳ ಸಾಗರ. ಇದೆಲ್ಲನೂ ನೋಡಿ, ನೀವು 3 ಸಾರಿ ಒಟ್ಟಿಗೆ ತೊಗೊಂಡ್ರೆ ನಾವು 1000 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಮಗೆ ಏನೂ ಉಳಿಯಲ್ಲ 1000 ರುಪೀಸ್ಗೆಲ್ಲ ಸಾರಿನ 3 ಸಾರಿನ ಕೊಟ್ಟರೆ, ಯಾಕಂದರೆ ಇದು ಚೆನ್ನಾಗಿರೋ ಮಟೀರಿಯಲ್ ಬಗ್ಗೆ ಮಾತೇ ಇಲ್ಲ. ವಿತ್ ಬ್ಲೌಸ್ ಪೀಸ್ ಕೊಡ್ತಾ ಇದ್ದೀವಿ ನೋಡಿ. ನಿಮ್ಗೆ ಆಲ್ಮೋಸ್ಟ್ ಸೂರತ್ ರೇಟಲ್ಲೇ ಕೊಡ್ತಾ ಇದ್ದೀವಿ ಸಾರಿಯನ್ನು. ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನನಗಿದೆಲ್ಲ ಕ್ಲಿಯರ್ ಮಾಡ್ಕೋಬೇಕು, ನನಗೀಗ ಜಾಗ ಸಾಕಾಗ್ತಾ ಇಲ್ಲ. ಸೊ ನನಗೆ ನೆಕ್ಸ್ಟು ಬರೋ ಸ್ಟಾಕ್ ಇದೆ ಅಲ್ವಾ, ಸೊ ಆ ಸ್ಟಾಕ್ಗೋಸ್ಕರ ನಾನು ಜಾಗ ಮಾಡ್ಕೋಬೇಕು. ಯಾಕಂದರೆ ನಂದು ತುಂಬ ಪುಟಾಣಿ ಸ್ಟೋರ್ ರೂಮ್ ಅಲ್ವಾ. ಸೊ ಆ ಸ್ಟೋರ್ ರೂಮಲ್ಲಿ ನನಗೆ ಬೇರೆ ಬಟ್ಟೆ ತರಬೇಕು ಅಂದರೆ ಇರೋ ಬಟ್ಟೆನ ಖಾಲಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಎಲ್ರಿಗೂ ಅಂದರೆ ನನ್ನ ಕಸ್ಟಮರ್ಗೆ ಕೊಡೋಣ, ಯಾಕೆ ಸುಮ್ಮನೆ ಬೇರೆ ಯಾರಿಗೋ ನಾವು ಕೊಡೋ ಬದಲು ನನ್ನ ಕಸ್ಟಮರು ತಗೊಳ್ಳಿ. ಆಮೇಲೆ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ಬೇಕಿದ್ರೆ ನಾನು ಯಾರಾದರೂ ರೀಸೇಲರು ಆ ಥರ ಇದ್ದರೆ ಅವ್ರಿಗೆ ಕೊಡ್ತೀನಿ. ಫಸ್ಟು ಪ್ರಿಫರೆನ್ಸ್ ಇರೋದು ನನ್ನ ಕಸ್ಟಮರ್ಗೆ, ನನ್ನ ಫಾಲೋವರ್ಸ್ಗೆ. ಯಾಕಂದರೆ ಇಷ್ಟೊಂದು ಸಪೋರ್ಟ್ ಮಾಡು ನಿಮಗೆ ನಾನು 100 ರೂಪಾಯಿ ಸಾರಿಯಲ್ಲಿ ಕಡಿಮೆ ಇಟ್ಕೊಂಡು ಕೊಟ್ಟರೆ ಏನೂ ಲಾಸ್ ಆಗಲ್ಲ, ನನಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಸೊ ಆ ಕಾರಣದಿಂದ ನೀವು ನೋಡಿ, ನಿಮ್ಗೆ ಯಾರಿಗಾದರೂ ರೀಸೇಲ್ ಮಾಡ್ಕೋಬೇಕು ಆ ಥರ ಇದ್ದರೆ ನೀವು ತೊಗೊಂಡು ರೀಸೇಲ್ ಮಾಡ್ಕೋಬೋದು. ಯಾಕಂದರೆ 450 ಮೇಲೂ ಸೇಲ್ ಆಗಿದೆ ಈ ಸಾರಿಗಳು, ಯಾಕಂದರೆ ಚೆನ್ನಾಗಿರೋ ಮಟೀರಿಯಲ್ಲು. ಸೊ ತುಂಬ ಚೆನ್ನಾಗಿದೆ ಮಟೀರಿಯಲ್ಲು ನೋಡಿ. ಇದೊಂದು ವಿಡಿಯೋದಲ್ಲಿ ಇದಿಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ತುಂಬ ಲೆಂದಿ ಆಗಿಬಿಡುತ್ತೆ ವಿಡಿಯೋ ಕೂಡ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಬಟ್ಟೆಯನ್ನು ಅಪ್ಲೋಡ್ ಮಾಡ್ತೀನಿ ಆಯಿತಾ. ಈಗ ಜಸ್ಟ್ 2 ರೋ ಮಾತ್ರ ಅಪ್ಲೋಡ್ ಮಾಡಿದ್ದು. ಯಾರಾದರೂ ಇವಾಗ ಮದುವೆ ಆ ಥರ ಗಿಫ್ಟ್ ಕೊಡೋರಲ್ಲ, ಇದನ್ನು ಚೂಸ್ ಮಾಡ್ಬೋದು. ಯಾಕಂದರೆ ತುಂಬ ಚೆನ್ನಾಗಿದೆ. ನೀವು 1000 ರುಪೀಸ್ಗೆ 3 ಅಂತ ಯಾರೂ ಹೇಳಲ್ಲ, ಇಷ್ಟು ಚೆನ್ನಾಗಿರೋ ಮಟೀರಿಯಲ್ ಇದೆಲ್ಲ ನೋಡಿ. ಸ್ಕ್ರೀನ್ಶಾಟ್ ತಗೊಳ್ಳಿ, ಆದಷ್ಟು ಟ್ರೈ ಮಾಡಿ ಫೋಟೋ ಕಳ್ಸೋಕ್ಕೆ ನೋಡ್ತೀನಿ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಇಂಗ್ಲೀಷ್ ಕಲರ್ಸ್ಗಳು. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಏನು ಇವಳು 1000 ಸಲ ಚೆನ್ನಾಗಿದೆ ಹೇಳ್ತಾಳೆ ಅಂತ ಅನ್ಕೋಬೇಡಿ.
ಸೊ ನಿಜವಾಗೂ ಚೆನ್ನಾಗಿರೋ ಮಟೀರಿಯಲ್ಗೆ ಮಾತ್ರ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ. ಇಲ್ಲ ಅಂದರೆ ಆ ಮಟೀರಿಯಲನ್ನು ನಾನು ವೀಡಿಯೋನೇ ಮಾಡಲ್ಲ, ಹಾಗೆ ನಾನು ಒಂದು ರಿಟರ್ನ್ ಮಾಡ್ತೀನಿ. ರಿಟರ್ನ್ ತಗೊಂಡಿಲ್ಲ ಅಂತಂದರೆ ನಾನೇ ಯಾರಿಗಾದರೂ ಕೊಟ್ಬಿಡ್ತೀನಿ. ಯಾಕಂದರೆ ನನ್ನ ಕಸ್ಟಮರ್ಗೆ ನಾನು ಆ ಬಟ್ಟೆನ ಕೊಡುವಾಗ ಅವರಿಗೆ ಕೂಡ ಖುಷಿ ಆಗಬೇಕು. ಆ ಸಾರಿಯನ್ನು ಅವ್ರು ಉಟ್ಕೊಂಡಾಗ ಓಕೆ ಇವ್ರ ಹತ್ರ ತೊಗೊಂಡಿದ್ದೀವಿ ಅಂತ ಅವರು ನಮ್ಮನ್ನು ನೆನೆಸ್ಕೋಬೇಕು ಅಲ್ವಾ. ಸೊ ಆ ರೀಸನ್ನಿಂದ ಆದಷ್ಟು ನಾನು ಒಳ್ಳೊಳ್ಳೆ ಬಟ್ಟೆಯನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ನಮ್ಮ ಕಡೆಯಿಂದ ತಪ್ಪಿದರೆ ಖಂಡಿತ ನೀವು ನಮ್ಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ತಿಳಿಸಿ ಈ ಥರ ಇದೆ ಅಂತ. ಸೊ ಅದನ್ನು ನಾವು 100% ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಏನು ಮಾಡ್ತಾರೆ ಗೊತ್ತಾ, ಒಬ್ಬೊಬ್ಬರು ಬೇಕು ಅಂತಲೇ ಸಾರಿಯನ್ನೆಲ್ಲ ಡ್ಯಾಮೇಜ್ ಮಾಡಿ ಫೋಟೋ ಕಳಿಸೋದು ವಿಡಿಯೋ ಕಳಿಸೋದು ಎಲ್ಲ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ಮೊನ್ನೆ ಕೂಡ ಒಬ್ಬರು ಡ್ಯಾಮೇಜ್ ಇದೆ ಅಂತ ಅಂದರು. 99% ಡ್ಯಾಮೇಜ್ ಇರಲ್ಲ. ಸೊ ಅವ್ರು ಏನು ಮಾಡಿದ್ದಾರೆ, ಜಸ್ಟ್ ಒಂದು ಲೈನನ್ನು ನೋಡಿಕೊಂಡು ಆ ಥರ ನಮಗೆ ರಿಟರ್ನ್ ಕಳಿಸಿದ್ದಾರೆ. ರಿಟರ್ನ್ ಕಳಿಸಿದ್ರೂ ಬೇಜಾರಿಲ್ಲ. ಸೊ ರಿಟರ್ನ್ ಕಳಿಸುವಂತಹ ಸಾರಿಯನ್ನು ಪಿನ್ ಹಾಕಿ ಕಳಿಸಿದ್ದಾರೆ. ಇವಾಗ ಸ್ಟೆಪ್ಲರ್ ಪಿನ್ ಬರುತ್ತಲ್ವ, ಅದನ್ನು ಸಾರಿ ಜೊತೆಗೆ ಪಿನ್ ಮಾಡಿ ಕಳಿಸಿದ್ದಾರೆ. ಸೊ ಅಟ್ಲೀಸ್ಟ್ ನಾವಾದರೂ ಯೂಸ್ ಮಾಡ್ಕೋತಾ ಇದ್ವಿ, ನಮಗೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅಷ್ಟು ನಾವು ಒಂದೊಂದು ಬಟ್ಟೆನೂ ನಮ್ಮ ಮಗು ಥರ ನೋಡ್ಕೋತೀವಿ. ಯಾಕಂದರೆ ಇದನ್ನು ಪೂಜೆ ಮಾಡಿ ನಾವು ಸೇಲ್ ಮಾಡ್ತಾ ಇರ್ತೀವಲ್ವ. ಇವಾಗ ಪ್ರತಿ ನವರಾತ್ರಿಯಲ್ಲೂ ನಾವು ಇದು ಒಂದೊಂದು ಸಾರಿಯನ್ನು ನಾವು ಈ ಥರ ಪೂಜೆ ಮಾಡ್ತೀವಿ. ನೀವು ಆ ಬಟ್ಟೆಗೆಲ್ಲ ಡ್ಯಾಮೇಜ್ ಮಾಡಿದಾಗ ಕಸ್ಟಮರು, ಸೊ ನಮಗೆ ನಿಜ ನಮ್ಮ ಮಕ್ಕಳಿಗೆ ನೋವಾದಷ್ಟೇ ನಮಗೂ ಒಂದು ಬೇಜಾರಾಗತ್ತೆ. ಸೊ ಅದಕ್ಕೇ ನಾವು ಯಾವ ಥರ ನಿಮಗೆ ಬಟ್ಟೆನ ಕಳಿಸ್ತೀವೋ, ಏನಾದರೂ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ಅದೇ ಒಂದು ಥರದಲ್ಲಿ ನಮಗೂ ಕೂಡ ವಾಪಸ್ ಕಳಿಸಿ. ಯಾಕಂದರೆ ನೀವು ಪಿನ್ ಹಾಕಿ ಆ ಸಾರಿಯನ್ನು ಡ್ಯಾಮೇಜ್ ಮಾಡಿ ಆ ಥರ ಎಲ್ಲ ದಯವಿಟ್ಟು ಕಳಿಸ್ಬೇಡಿ. ಸೊ ನಿಮಗೆ ಅದು ಒಂದು ಸಾರಿ ಆಗಿರ್ಬೋದು, ಬಟ್ ನಮಗದು ನಮ್ಮ ಮಗು ಥರ ಆಗಿರುತ್ತೆ. ಸೊ ಇದಿಷ್ಟು ಸಾರಿ ಅವೈಲೇಬಲ್ ಇದೆ. ಇದೆಲ್ಲ ಡೈಲಿ ವೇರ್ ಸಾರಿ ಆಗಿರುತ್ತೆ. ಹಾಗೆ ಇದರ ರೇಟು ನಿಮಗೆ ಜಸ್ಟ್ 800 ರುಪೀಸ್ಗೆ 2 ಸಾರಿ ಕೊಡ್ತಾ ಇದ್ದೀವಿ. ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಯಾವ ಥರ ಬುಕ್ ಮಾಡ್ಕೋಬೇಕಂದ್ರೆ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ಆ ಪೀಸ್ ಅವೈಲೇಬಲ್ ಇದೆ ನಿಮಗೆ ಖಂಡಿತ ಕಳಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಗ್ಡೆ ಕಲೆಕ್ಷನ್ಸ್ ಅಂತ ಇದೆ. ಸೊ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯಾವ ವೀಡಿಯೋನೂ ಮಿಸ್ ಆಗಲ್ಲ. ಎಲ್ಲ ನಮ್ಮ ಹೊಸ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಮನೆ ಮಗಳು ಪೂಜಾ ಹೆಗ್ಡೆಯನ್ನು ಬೆಳೆಸಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನಾದರೂ ಫೀಡ್ಬ್ಯಾಕ್ ಇದ್ದರೂ ಕೊಡಿ. ಅದು ಬೇಕಾದ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಖಂಡಿತ ನಮಗೆ ಫೀಡ್ಬ್ಯಾಕನ್ನು ಕೊಡಿ. ಥ್ಯಾಂಕ್ ಯು.